ಈ ಹಾಡು ಯಾರ್ದು ಗೊತ್ತಾ? ಗೊತ್ತು. ಯಾರ್ದು? ರೂಪರಾಣಿದು. ಇದು ರೂಪರಾಣಿದಲ್ಲ. ಈ ಹಾಡು ನಂದು. ರೂಪರಾಣಿ ಒಂದ್ಸಾರಿ ಈ ಹಾಡು ಹಾಡಿದ, ಆದ್ರೆ ನಾನು ಈ ಹಾಡನ್ನ ಸುಮಾರು 100 ಸಲ ಕೇಳಿದ್ದೀನಿ. ಅದಕ್ಕೆ ನನ್ನ ಹಾಡು ಅಂತಿದ್ದೀನಿ. ಅರ್ಥ ಆಗ್ಲಿಲ್ಲ ಅಲ್ವಾ? ಒಂಟಿಯಾಗಿರುವಾಗ ನಾನು ಈ ಹಾಡನ್ನೇ ಕೇಳ್ತಾ ಇರ್ತೀನಿ. ಕತ್ಲನ್ನ ಬೆಳಕು ಹೇಗೆ ದೂರ ಮಾಡತ್ತೋ, ಈ ಹಾಡು ನನ್ನ ಒಂಟಿತನನ ಹಾಗೆ ದೂರ ಮಾಡತ್ತೆ. ನನಗೆ ಒಬ್ಬ ಒಳ್ಳೆ ಫ್ರೆಂಡ್ ಹಾಗೆ ಹತ್ರನೇ ಇರುತ್ತೆ. ರೂಪರಾಣಿಗೆ ಅಷ್ಟು ಇಂಪಾದ ಧ್ವನಿ ಕೊಟ್ಟಿದ್ದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಏನು ಸೈಲೆಂಟ್ ಆಗಿದ್ದೀರಾ? ನನ್ನ ಮೇಲಿರೋ ಕೋಪ ಕಮ್ಮಿ ಆಗಿಲ್ವಾ? ಕೋಪನಾ? ನಿಮ್ಮೇಲ? ನಿಮ್ಮ ಮೇಲೆ ನನಗೆ ಯಾವತ್ತೂ ಕೋಪ ಇರಲಿಲ್ಲ. ಅಲ್ಲದೆ ಸಹಾಯ ಮಾಡಿರೋ ಮನುಷ್ಯನ ಮೇಲೆ ಕೋಪ ಯಾಕಿರುತ್ತೆ? ಕಾರ್ ನಿಲ್ಸಿ. ಇಲ್ಲೇನಾ ನಿಮ್ಮ ಮನೆ? ಇಲ್ಲೇ ಹತ್ರನೇ ಇದೆ. ಮತ್ತೆ ಮನೆ ಹತ್ರನೇ ಇಳಿಸ್ತಿದ್ನಲ್ಲ, ಇಲ್ಲೇ ಯಾಕೆ ಇಳ್ಕೊಂಡ್ರಿ? ಪರವಾಗಿಲ್ಲ ಬಿಡಿ. ಆ ರಸ್ತೆಯಲ್ಲಿ ನಿಮ್ ಕಾರ್ ಬರೋದು ಕಷ್ಟ ಆಗತ್ತೆ. ನೀವು ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹಾಸ್ಪಿಟಲ್ನಲ್ಲಿ ಕಟ್ಟಿರೋ ದುಡ್ಡನ್ನ ಆದಷ್ಟು ಬೇಗ ನಿಮ್ಗೆ ಕೊಟ್ಬಿಡ್ತೀನಿ. ಹಾಗೆ ಮಾಡೋರಂತೆ ಬಿಡಿ. ಯಾರ ಋಣನೂ ನೀವು ಉಳಿಸ್ಕೊಳ್ಳಲ್ಲ ಅಲ್ವಾ? ಸರಿ, ಗುಡ್ ನೈಟ್. ಏನಂದ್ರಿ? ಶುಭರಾತ್ರಿ. ಹೊರಗಡೆ ನಿಂತ್ಕೊಂಡು ಮಾತಾಡೋದು ಬೇಕಾಗಿಲ್ಲ, ಎಲ್ಲ ಒಳಗಡೆ ಬನ್ನಿ. ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ವಯಸ್ಸಿಗೆ ಬಂದ ಹೆಣ್ಮಗಳು ಇಂಥ ರಾತ್ರಿಲಿ ಯಾರ್ದೋ ಜೊತೆ ಕಾರಲ್ಲಿ ಸುತ್ತಾಡೋದು ತುಂಬಾನೇ ಚೆನ್ನಾಗಿದೆ. ಅದು ನಾವ್ ಯಾವ ಹುಡುಗನಿಂದ ದೂರ ಇರು ಅಂತ ಹೇಳಿದ್ವೋ ಅವನ್ ಜೊತೆನೆ ಸುತ್ತಾಡೋದು ತುಂಬಾ ಚೆನ್ನಾಗಿದೆ. ಯಾರನ್ನ ಭೇಟಿ ಆಗ್ಬೇಡ ಅಂತ ಹೇಳಿದ್ವೋ, ಯಾರಿಂದ ದೂರ ಇರು ಅಂತ ಹೇಳಿದ್ವೋ ಆ ಹುಡುಗನ ಜೊತೆನೆ ಹೋಗಿ ಸುತ್ತಾಡ್ಕೊಂಡ್ ಬರೋದು ತುಂಬಾನೇ ಚೆನ್ನಾಗಿದೆ. ಅಂದ್ರೆ ಅವತ್ತು ಗೌರವ್ನವ್ರು ಹೇಳಿದ್ದು ನಿಜನೇ ಅಂದಂಗಾಯ್ತು. ಏನೋ ದುರುದ್ದೇಶನೇ ಇಟ್ಕೊಂಡು ಆ ಹುಡುಗನಿಗೆ ನೀನು ಹತ್ರ ಆಗ್ತಾ ಇದ್ಯಾ? ಇಲ್ಲಿಗೆ ಬರ್ತಿದ್ದ ಹಾಗೆ ಆ ಹುಡುಗನಿಗೆ ಫೋನ್ ಮಾಡಿ ಕರ್ಸ್ಕೊಂಡೇ ಬಿಟ್ಯಾ? ಅರ್ಧ ರಾತ್ರಿಲಿ ಸುತ್ತಾಡಕ್ ಹೋಗೋದ್ ಬೇರೆ. ಅಪ್ಪ ಮದುವೆ ಆಗ್ಬೇಕಾಗಿರೋ ಹುಡುಗಿ ಈಗ ಅರ್ಧ ರಾತ್ರಿಲಿ ಯಾವ ಹುಡುಗನ ಜೊತೆ ಹೀಗೆ ಸುತ್ತಾಡ್ತಾ ಇದ್ರೆ ಅದ್ಕೆ ಬಾ ಇದೆಯಲ್ಲ ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಬಾರ್ದು. ಏನಾಯ್ತು ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕು. ಅದೇನಾಗಿತ್ತು? ಏನ್ ನಡೀತಾ?
ಅದೇ ನಡೆದಿದ್ದು. ನನ್ ಕಿಟ್ಟುಗೆ ಏನಾಯ್ತು? ನನ್ ಕಿಟ್ಟು ನಾನೀಗ್ಲೇ ನೋಡ್ಬೇಕು. ಗಾಬರಿ ಆಗ್ಬೇಡಮ್ಮ, ಕಿಟ್ಟುಗೆ ಏನೂ ಆಗಿಲ್ಲ. ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ಈಗ ಆಗಲ್ಲ ಅಮ್ಮ, ನಾಳೆ ಬೆಳಗ್ಗೆ ಹೋಗಿ ನೋಡೋಣ. ಇಲ್ಲ, ನಾಳೆವರೆಗೂ ಅವನ್ನ ನೋಡದೆ ಇರೋಕ್ ಆಗೋದಿಲ್ಲ. ಈಗ್ಲೇ ನನ್ನನ್ ಕರ್ಕೊಂಡು ಹೋಗು. ನಡಿ, ಈಗ್ಲೇ ಹಾಸ್ಪಿಟ್ಲಿಗೆ ಹೋಗೋಣ. ನಡಿ ಅಮ್ಮ, ಬಾ. ಈಗ ಒಳಗಡೆ ಹೋಗಕ್ ಬಿಡಲ್ಲ ಅಮ್ಮ. ರಾತ್ರಿ ಪೂರ್ತಿ ಕಿಟ್ಟು ಪಕ್ಕ ಒಬ್ರೇ ಇರ್ಬೇಕು ಅಂದಿದಾರಮ್ಮ. ಈಗ ನಾವ್ ಹೋದ್ರು ಕೂಡ ನಮ್ಮನ್ನ ನೋಡಕ್ ಬಿಡಲ್ಲ. ನಾಳೆ ಬೆಳಿಗ್ಗೆನೆ ಹೋಗ್ಬಿಡೋಣ. ಅಯ್ಯೋ, ನನ್ ಕಿಟ್ಟು ನೋಡ್ಬೇಕಮ್ಮ. ಶ್ರಮ ನನ್ನನ್ ಕರ್ಕೊಂಡು ಹೋಗಮ್ಮ. ಸಮಯಕ್ಕೆ ಸರಿಯಾಗಿ ಅಖಿಲ್ ಅವ್ರು ಸಿಕ್ಕಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದಿದ್ರೆ ತುಂಬಾ ದೊಡ್ಡ ತೊಂದ್ರೆನೆ ಆಗ್ತಿತ್ತಮ್ಮ. ಅದಕ್ಕೆ ನಮ್ಮನ್ನ ಆ ತೊಂದ್ರೆಯಿಂದ ಕಾಪಾಡಿದ ಮನುಷ್ಯನ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಪಾಪ ಬರುತ್ತೆ. ಹಾಗಿದ್ರೆ ಆ ಅಖಿಲ್ನ ದೇವ್ರು ಅಂತ ಹೇಳ್ತೀನಿ, ಪುಣ್ಯನಾದ್ರೂ ಬರುತ್ತೆ. ಆಪತ್ತಿಂದ ಕಾಪಾಡಿರೋ ಯಾರಾದ್ರೂ ಸರಿ, ದೇವ್ರ ಸಮಾನನೇ. ಆ ಕ್ಷಣಕ್ಕೆ ಅಖಿಲ್ ಅವರು ನಿಜವಾಗ್ಲೂ ನಮಗ್ ದೇವ್ರೆ. ಏನು, ಯಾಕೆಲ್ಲರೂ ಹೀಗಿದ್ದೀರಾ? ನಿನಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ನನಗೋಸ್ಕರನಾ? ಯಾಕೆ? ಯಾಕೆ ಅಂದ್ರೇನು? ಡಿನ್ನರಿಗೆ ಬರ್ತೀನಿ ಎಂದೋನು ಬರ್ಲಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ಲಿಲ್ಲ, ವೇಟ್ ಮಾಡ್ದೆ ಇನ್ನೇನ್ ಮಾಡ್ಬೇಕು? ಓ ಅದಾ, ಸಾರಿ ಮಮ್ಮಿ. ಹಾಸ್ಪಿಟಲಲ್ಲಿರುವಾಗ ಫೋನ್ ಯಾಕೆ ತೆಗಿಬೇಕು ಅಂತ ಅದಕ್ಕೆ ಫೋನ್ ಮಾಡಿದಾಗ ತೆಗಿಲಿಲ್ಲ ಅಷ್ಟೇ. ಹಾಸ್ಪಿಟಲ್ಗ ಏನಾಯ್ತು? ಏನಾಯ್ತು ಹಾಸ್ಪಿಟಲ್? ಪ್ರಾಬ್ಲಮ್ ಏನಿಲ್ಲ. ಸ್ಟಾಪ್ ಸ್ಟಾಪ್ ಸ್ಟಾಪ್, ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಫೋನ್ ರಿಸೀವ್ ಮಾಡಿ ಹಾಸ್ಪಿಟಲ್ ಇದ್ದೀನಿ ಅಂದರೆ ಆಗ ನೀವು ಹೀಗೆ ಗಾಬರಿ ಆಗ್ತೀರಾ ಅಂತ ಫೋನ್ ಆನ್ಸರ್ ಮಾಡಲಿಲ್ಲ. ಆದರೆ ಹಾಸ್ಪಿಟಲ್ಗೆ ಹೋಗಿದ್ದು ನನಗೇನು ಆಗಿದೆ ಅಂತಲ್ಲ, ನನ್ನ ಫ್ರೆಂಡ್ ತಮ್ಮಂಗೆ ಹುಷಾರಿರಲಿಲ್ಲ ಅಂತ ಹೋಗಿದ್ದು. ಆ ಹುಡುಗನ್ನ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿ ಬಂತು. ನನ್ನ ಕಾರಲ್ಲೇ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದೆ. ಅದು ನಡೆದಿದ್ದು. ಹೌದಾ? ಹಾಸ್ಪಿಟ್ಲು ಅಂದ ತಕ್ಷಣ ನಿನಗೇನಾಗೋಯ್ತು ಅಂತ ನಾನು ಗಾಬರಿ ಆದೆ. ನಿನ್ನ ಫ್ರೆಂಡ್ ತಮ್ಮ ಈಗ ಹೇಗಿದ್ದಾನಪ್ಪ? ಪರವಾಗಿಲ್ಲ ಡ್ಯಾಡಿ, ಕಂಡೀಷನ್ ಸ್ಟೇಬಲ್ ಆಗಿದೆ. ಹೀ ಈಸ್ ಔಟ್ ಆಫ್ ಡೇಂಜರ್. ಅದಕ್ಕೆ ನಾನು ಹೋಗಿ ಫ್ರೆಶ್ ಆಗ್ತೀನಿ. ಬೋರಮ್ಮನ ಹತ್ರ ಊಟನ ರೂಮಿಗೆ ಕಳಿಸ್ಕೊಡಿ. ಸರಿ ಅಖಿಲ್. ಅವನ ಫ್ರೆಂಡ್ ತಮ್ಮನಿಗೆ ಹುಷಾರಿಲ್ಲದಕ್ಕೆ ಅವ್ನು ಬರೋದು ಲೇಟ್ ಆಯ್ತು. ಅದಕ್ಕೆ ನೀವಿಬ್ರು ಅತ್ತೆ ಸೊಸೆ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ರಿ. ಫೈರ್ ಆಕ್ಸಿಡೆಂಟ್ ಆದಾಗ ನಾನು ಕಾಪಾಡಿದ ಶ್ಯಾಮನ್ ಋಣನ ಈ ಜನ್ಮದಲ್ಲೇ ತೀರ್ಸಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅವ್ರ ತಮ್ಮನ ವಿಷಯಕ್ಕೆ
ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಶ್ಯಾಮನ್ ಋಣನ ಸ್ವಲ್ಪನಾದರೂ ತೀರಿಸೋ ಹಾಗಾಯ್ತು. ಥ್ಯಾಂಕ್ ಯು ಗಾಡ್. ಕೃಷ್ಣ, ಅಖಿಲ್ ಅವರಿಂದ ದಿನಕ್ಕೂ ನನ್ ಋಣ ಹೆಚ್ಚಾಗ್ತಿದೆ. ಆ ದಿನ ಗುಂಡಿ ವಿಷಯಕ್ಕೆ ನಾನು ನಿರ್ದೋಷಿ ಅಂತ ಹೇಳಿ ಎಲ್ರ ಮುಂದೆ ನನ್ನ ಕಾಪಾಡಿದ್ದು ಅಖಿಲ್ ಅವರೇ. ಇವತ್ತು ಸಮಯಕ್ಕೆ ಸರಿಯಾಗಿ ದೇವ್ರ ಹಾಗೆ ಬಂದು ಕಿಟ್ಟನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಸಹಾಯ ಮಾಡಿದ್ರು. ಈ ಋಣ ನಾನು ಹೇಗ್ ತೀರಿಸ್ಲಿ? ಯಾವಾಗ ತೀರಿಸ್ಲಿ? ಅಖಿಲ್, ಅದೇನತ್ಗೆ ನೀವು ತಂದಿದ್ದೀರಲ್ಲ, ಬೋರಮ್ಮನ ಹತ್ರ ಕೊಟ್ಟು ಕಳಿಸ್ಬೋದಿತ್ತಲ್ವಾ? ಪರವಾಗಿಲ್ಲ ಅಖಿಲ್. ಹೌದು, ನಿನ್ ಫ್ರೆಂಡ್ ತಮ್ಮಂಗೆ ಹುಷಾರಿಲ್ಲ ಅಂದಿದ್ಯಲ್ಲ, ಏನಾಗಿತ್ತು? ಅದು ನನ್ನ ಫ್ರೆಂಡ್ ತಮ್ಮ ಅಂದ್ರೆ ಶ್ಯಾಮ ಅವ್ರ ತಮ್ಮ ಅತ್ಗೆ. ಶ್ಯಾಮ ತಮ್ಮನ? ಹೌದು ಅತ್ಗೆ. ಇದು ನಡೆದಿದ್ದು ಅತ್ಗೆ. ಶ್ಯಾಮ ಅವ್ರ ತಮ್ಮನ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಅಂತ ಮಮ್ಮಿಗೆ ಗೊತ್ತಾದರೆ ಅವ್ರು ಮೂಡ್ ಆಫ್ ಆಗ್ತಾರೆ ಅಂತ ಅವ್ರಿಗೆ ಹೇಳಲಿಲ್ಲ ಅಷ್ಟೆ. ಅದು ನಿಜಾನೇ ಅಖಿಲ್, ನೀನು ಮಾಡಿದ ಒಳ್ಳೆ ಕೆಲಸನೇ. ಆದರೆ ಆ ವಿಷಯ ಹೇಳಿ ಅತ್ತೆ ಮನ್ಸಿಗೆ ಸುಮ್ಮನೆ ನೋವು ಕೊಡೋದು ಯಾಕೆ? ಹೌದು, ಅವನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆ ಅಂದಿದ್ಯಲ್ಲ, ಅಲ್ಲಿ ಟ್ರೀಟ್ಮೆಂಟ್ಗೆ ತುಂಬ ಖರ್ಚಾಗತ್ತಲ್ವಾ? ಶ್ಯಾಮನ್ ಮನೆಯವ್ರಿಗೆ ಅದು ಸಾಧ್ಯನಾ? ನಾನೇ ಅಮೌಂಟ್ ಅಷ್ಟು ಪೇ ಮಾಡಿದೆ ಅದಕ್ಕೆ. ಒಳ್ಳೆ ಕೆಲಸ ಮಾಡಿದೆ ಅಖಿಲ್. ಅವರು ಇನ್ನು ಎಷ್ಟು ದಿನ ಹಾಸ್ಪಿಟಲ್ನಲ್ಲೇ ಇರಬೇಕಾಗತ್ತೆ? ಅವರು ಡಿಸ್ಚಾರ್ಜ್ ಮಾಡೋದ್ರೊಳಗೆ ಹಾಸ್ಪಿಟ್ಲಲ್ಲಿರೋ ಶ್ಯಾಮನ್ನ ನಾನು ವಿಚಾರಿಸ್ಕೋತೀನಿ. ಅತ್ತೆ ಅತ್ತೆ, ಏನ ಐಶ್ವರ್ಯ, ಯಾಕೆಷ್ಟು ಗಾಬರಿ ಆಗಿದ್ಯಾ? ಅದು ಅದು ಆ ವಿಷಯನ ನಿಮಗೆ ಹೇಳಬೇಕೋ ಬೇಡವೋ ಅಂತ ಅರ್ಥ ಆಗ್ತಿಲ್ಲ ಅತ್ತೆ. ನಂಗೆ ಹೇಳ್ಬಾರ್ದು ಅನ್ನೋ ವಿಷಯ ಏನಿದೆ ಹೇಳು? ಹೇಳಿದ್ರೆ ನಿಮಗೆ ಎಷ್ಟು ಗಾಬರಿ ಆಗುತ್ತೋ, ಭಯ ಆಗುತ್ತೋ ಅಂತ ನನಗೆ ಭಯ ಆಗ್ತಿದೆ. ಆದರೆ ಹೇಳ್ತಿದ್ರೆ ತಪ್ಪಾಗತ್ತೆ ಅಂತ ಹೇಳ್ತೀನಿ. ಅಖಿಲ್ ಅಖಿಲ್ ಅಖಿಲ್ಗೇನಾಯ್ತು? ಹಾ, ಅಖಿಲ್ಗೇನು ಆಗಿಲ್ಲ ಅತ್ತೆ. ಅಖಿಲ್ ನಮ್ಮ ಕೈ ತಪ್ಪು ಹೋಗಿದ್ದಾನೆ. ಆ ಶ್ಯಾಮ ನಮ್ಮ ಅಖಿಲ್ನ ಪೂರ್ತಿಯಾಗಿ ತನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅಖಿಲ್ ನಮಗೇನ್ ಹೇಳ್ದ? ಅವನ್ ಫ್ರೆಂಡ್ ತಮ್ಮಂಗೆ ತುಂಬಾ ಹುಷಾರಿರ್ಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಅಂತ ತಾನೇ ಹೇಳಿದ್ದು. ಹೌದು, ಹೇಳ್ದ. ಆ ಫ್ರೆಂಡ್ ಬೇರೆ ಯಾರು ಅಲ್ಲ, ಆ ಶ್ಯಾಮನೇ. ನೀನೇನ್ ಹೇಳ್ತಿದ್ಯಾ ಐಶ್ವರ್ಯ? ಹೌದು ಅತ್ತೆ, ಅಖಿಲ್ ಹೇಳ್ತಿರೋ ಆ ಫ್ರೆಂಡು ಶ್ಯಾಮನೇ. ಆ ಶ್ಯಾಮನ್ ತಮ್ಮನ್ನೇ ಅಖಿಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ಸಾಕಾಗ್ದೆ ಟ್ರೀಟ್ಮೆಂಟ್ಗೆ ದುಡ್ಡನ್ನು ಇವನೇ ಕೊಟ್ಟಿದ್ದಾನಂತೆ. ಅಷ್ಟು ದೂರ ಬಂತ ಇವ್ರ ವ್ಯವಹಾರ. ಈಗ್ಲೇ ಅಖಿಲ್ ಹತ್ರ ಮಾತಾಡೋಣ ಬಾ. ಅತ್ತೆ ನಿಲ್ಲಿ. ಈಗ ಈ ವಿಷಯನ ಅಖಿಲ್ ಜೊತೆ ಮಾತಾಡೋಕೆ ಇದು ಸರಿಯಾದ ಸಮಯ ಅಲ್ಲ. ಆಲ್ರೆಡಿ ಫ್ರೆಂಡ್ ತಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ಅಂತ ನಮಗ್ ಸುಳ್ಳು ಹೇಳಿದಾನೆ ತಾನೆ. ಈಗ ನೀವ್ ಹೋಗಿ ಅವನನ್ನ ಕೇಳಿದ್ರೆ ನಿಜ ಹೇಳ್ಬಿಡ್ತಾನ ಏನು? ಆ ಸುಳ್ಳಿಗೆ ಇನ್ನೊಂದೇನೋ ಸೇರಿಸಿ ಮತ್ತೇನೋ ಹೇಳ್ತಾನೆ. ಅದಕ್ಕೆ ನಾವು ಅಖಿಲ್ ಹತ್ರ ಮಾತಾಡೋದು ಸರಿಯಲ್ಲ. ಅವನಾಗೆ ನಮಗ್ ಹೇಳೋ ತರ ಮಾಡ್ಬೇಕು. ಇನ್ಯಾವತ್ತು ಅಖಿಲ್ ವಿಷಯಕ್ಕೆ ಬರಬೇಡ ಅಂತ ಆ ಶ್ಯಾಮಂಗೆ ಅರ್ಥ ಆಗೋ ಹಾಗೆ ಮಾಡ್ಬೇಕು. ಕರೆಕ್ಟ್, ಹಾಗೆ ಮಾಡ್ಬೇಕು. ಅವ್ರೀಗ ಯಾವ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಗೊತ್ತಿದ್ಯಲ್ಲ, ನಾಳೆ ಅಲ್ಲಿಗೆ ಹೋಗೋಣ. ಅವಳನ್ನ ಸ್ವಲ್ಪ ವಿಚಾರಿಸ್ಕೊಳ್ಳೋಣ. ನಿಜವಾಗ್ಲೂ ನಾವು ತುಂಬಾ ಅದೃಷ್ಟವಂತರು. ತುಂಬಾ ದೊಡ್ಡ ಅಪಾಯದಿಂದ ಪಾರಾದ್ವಿ.
ಎಲ್ಲ ಆ ದೇವ್ರ ದಯೆ. ಹೌದು ಅಣ್ಣ, ಆ ದೇವ್ರ ದಯೇನೆ. ದೇವ್ರೇ ನಮ್ಮ ಮೇಲೆ ದಯೆ ತೋರಿಸಿ ಆ ಸಮಯಕ್ಕೆ ಅಖಿಲ್ ಅವರೇ ಆ ರೋಡಲ್ಲಿ ಬರೋ ಹಾಗೆ ಮಾಡ್ದ. ಹೌದಮ್ಮ, ಎಲ್ಲ ಪುಣ್ಯನೂ ಅಖಿಲ್ ಅವ್ರಿಗೆ ಸೇರ್ಬೇಕು. ಎಕ್ಸ್ಕ್ಯೂಸ್ ಮೀ, ICU ಎಲ್ಲಿದೆ? ಅಲ್ಲಿದೆ ಮೇಡಮ್. ಥ್ಯಾಂಕ್ ಯು. ಅಖಿಲ್ ಮಾಡಿರೋ ಸಹಾಯ ಅಲ್ಲ, ನಮ್ ಪಾಪ, ನಮ್ ಕರ್ಮ. ಅದ್ಯಾಕ್ ಶೋಭಾ ಹಾಗಂತೀಯ? ಅದಲ್ದೆ ಇನ್ನೇನ್ರಿ, ಗೌರಮ್ಮನವ್ರ ಹತ್ರ 10 ಲಕ್ಷ ಸಾಲ ಮಾಡಿ ಆಪರೇಷನ್ ಮಾಡಿಸಿದ್ಮೇಲೂ ಕೂಡ ಮತ್ತೆ ಎದೆ ನೋವು ಬಂದಿದೆ ಅಂತಂದ್ರೆ ಅದು ನಮ್ ಕರ್ಮ ಅಲ್ದೆ ಮತ್ತಿನ್ನೇನು? ಮತ್ತೆ ಈಗ ಆಸ್ಪತ್ರೆಗೆ ಅದೆಷ್ಟು ಖರ್ಚಾಗುತ್ತೋ ಏನೋ. ಈಗ ಈ ದುಡ್ಡನ್ನು ಮತ್ತೆ ಸಾಲ ಮಾಡಿ ತರಬೇಕು. ತಗೊಳ್ಳೋಣ ಅದ್ಕೆ, ಮತ್ತೆ ಗೌರಮ್ಮನ ಹತ್ರನೇ ಸಾಲ ತಗೊಳ್ಳೋಣ. ಆ ಸಾಲ ತೀರೋವರೆಗೂ ನಾನು ಗೌರಮ್ಮನ ಜೊತೆ ಪ್ರೋಗ್ರಾಮ್ಸ್ಗೆ ಹೋಗ್ತೀನಿ, ಸರಿನಾ? ಹೀಗೆ ತಮ್ಮಂಗೋಸ್ಕರ ಸಾಲ ಮಾಡೋದು, ಆ ಸಾಲ ತೀರ್ಸಕ್ಕೆ ಅಂತ ಹಾಡು ಹೇಳೋದು, ನಿನ್ ಜೀವನ ಪೂರ್ತಿ ಸಾಲ ತೀರ್ಸೋದೇ ಆಗ್ಬಿಡುತ್ತೆ. ಪರವಾಗಿಲ್ಲ ಅದ್ಕೆ, ನನ್ನ ತಮ್ಮನ್ಗೋಸ್ಕರ ಜೀವನ ಪೂರ್ತಿ ಹೀಗೆ ಆಡೋದಿಕ್ಕೆ ಸಿದ್ಧವಾಗಿದ್ದೀನಿ. ಇದು ತಗೊಳ್ಳಿ, ಈ ಮೆಡಿಸಿನ್ಸ್ ತಗೊಂಡ್ ಬನ್ನಿ. ಇಲ್ಲಿ ಕೊಡಮ್ಮ, ನಾನು ಹೋಗ್ತಾ ಇರ್ತೀನಿ. ಪರವಾಗಿಲ್ಲಪ್ಪ, ನಾನೇ ಹೋಗಿ ಬರ್ತೀನಿ. ಏಯ್, ನಿಂತ್ಕೋ. ಏನೇ ಹಾಗ್ ನೋಡ್ತಿದ್ಯಾ? ನಾವಿಲ್ಲಿಗ್ ಬರ್ತೀವಿ ಅಂತ ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ? ನಮ್ಮ ಅಖಿಲ್ ನಿನ್ ತಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸಿರೋ ವಿಷಯ ನಮಗ್ ಗೊತ್ತಾಗತ್ತೆ ಅಂತ ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಟ್ರೀಟ್ಮೆಂಟ್ಗೋಸ್ಕರ ನಮ್ಮ ಅಖಿಲ್ ಹಾಸ್ಪಿಟಲ್ ಬಿಲ್ ಪೇ ಮಾಡಿರೋ ವಿಷಯ ನಮಗ್ ಗೊತ್ತಾಗತ್ತೆ ಅಂತ ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ? ನೀನು ಏನೋ ಅನ್ಕೊಳ್ದೆ ಇದ್ರೂನು ನೀನು ನಂಬರ್ 1 ಕಳ್ಳಿ ಅಂತ ನಾವ್ ಅನ್ಕೊಂಡಿದೀವಿ. ಇರೋ ಬರೋದನ್ನೆಲ್ಲ ದೋಚ್ಕೊಂಡು ಹೋಗೋದಕ್ಕೆ ನಮ್ಮ ಅಖಿಲ್ಗೆ ನೀನು ಬಲೆ ಬೀಸಿದ್ಯಾ ಅಂತ ನಮಗ್ ಗೊತ್ತಾಗಿದೆ. ಅಯ್ಯೋ, ಅಂತದೇನು ಇಲ್ಲಮ್ಮ. ಬಾಯ್ ಮುಚ್ಚು, ಬಾಯ್ ಮುಚ್ಚು. ಇವ್ರ್ಯಾಕ್ ಬಂದ್ರು? ಅಂಥದ್ದೇನು ಇಲ್ಲ ಅಂದ್ರೆ ಕೃಷ್ಣಾಪುರದಲ್ಲಿ ಎಲ್ಲೋ ಇರೋ ನಿನಗೆ ರಾತ್ರಿ ನನ್ನ ಮಗ ನಿಂಗ್ ಹೇಗ್ ಸಿಕ್ತ? ಕೃಷ್ಣಾಪುರದಲ್ಲಿ ಎಲ್ಲೋ ಇರೋ ನಿನ್ನ ತಮ್ಮನ್ಗೆ
ರಾತ್ರಿ ನನ್ನ ಮಗ ಹಾಸ್ಪಿಟ್ಲಿಗೆ ಹೇಗ್ ಅಡ್ಮಿಟ್ ಮಾಡ್ತಾನೆ? ನಾವೀಗ ಕೃಷ್ಣಾಪುರದಲ್ಲಿ ಇಲ್ಲ ಅಮ್ಮ, ಈ ಊರಿಗೆ ಬಂದಿದೀವಿ. ಓಹೋ, ಬಂದ್ಬಿಟ್ರಾ? ಈ ಊರಿಗೆ ಬಂದ್ಬಿಟ್ರಾ?